ಕಂಬಿ ಹಣ್ಣಿನಲ್ಲಿ ಹೇಳ್ತಾರೆ. ಈ ಎಲ್ಲ ವಿಚಾರಗಳನ್ನು ನೋಡಿಕೊಂಡು ಆಕಾಶವಾಣಿಯವರಾಗಲಿ ಬೇರೆ ಬೇರೆ ಜನಪದ ಸಂಘಟನೆಯವರಾಗಲಿ ನನ್ನ ಭಾಷಣಗಳನ್ನು ತಮ್ಮ ವೇದಿಕೆ ಮುಖಾಂತರ ಮಾಡಿಸಿದರು. ಆ ಒಂದು ವೇದಿಕೆ ಮುಖಾಂತರ ಮಾಡಿಸಿದ ಅದೇ ಒಂದು ಹಾಡಾಗಿ ಅದೊಂದು ಕ್ಯಾಸೆಟ್ ಆಗಿ ಅದು ಜನರನ್ನ ಭಾಳಷ್ಟು ಜನರಿಗೆ ಮುಟ್ಟಿದಂದ ಕೂಡಲೇ ಅವ್ರನ್ನ ಕರೆಸ್ರಿ, ಅವರು ಭಾಳ ಚಂದ ಹಿಂದೂ ಮುಸ್ಲಿಮರ ಐಕ್ಯತೆ ಬಗ್ಗೆ ಭಾಳ ಚಂದ ಮಾತಾಡ್ತಾರೆ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಭಾಳಷ್ಟು ಜನ ನಾನು ಉಪನ್ಯಾಸಕ್ಕೆ ಕರೆಸಿದ ಉದಾಹರಣೆಗಳು ಅದಾವು. ತಾವು ಎಲ್ಲೆಲ್ಲಿ ಉಪನ್ಯಾಸಗಳನ್ನು ಕೊಟ್ಟಿದ್ದೀರಿ? ನಾನು ರಾಜ್ಯದಲ್ಲಿ ಉಪನ್ಯಾಸ ಕೊಡೋದ್ರ ಜೊತೆಗೆ ನಮ್ಮ ಮಹಾರಾಷ್ಟ್ರದ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಂಗೀತಗಳ ಬಗ್ಗೆ ಆಗಲಿ, ಮತ್ತು ಅಲ್ಲಿ ಬಸವೇಶ್ವರ ಸೊಸೈಟಿಯಲ್ಲಿ ಆಗಲಿ, ಮತ್ತು ತಮಿಳುನಾಡಿನ ಭಾರತೀಯರ ವಿಶ್ವವಿದ್ಯಾಲಯದಲ್ಲಿ ಆಗಲೇ ಹೇಳಿದ್ದಲ್ಲ, ಅಲ್ಲಿ ಒಂದು ಅಖಿಲ ಭಾರತ ಜಾನಪದ ಸಮ್ಮೇಳನ ಇದ್ದಾಗ ಭೀಮಾ ತೀರದ ಜಾನಪದ ರಶ್ಮಿಗಳು ಅನ್ನುವಂಥ ವಿಷಯವನ್ನು ನಾನು ಇಂಗ್ಲೀಷ್ನಲ್ಲಿ ಪೋಕ್ ಪ್ರೆಡಿಕ್ಟ್ಸ್ ಆನ್ ದಿ ಬ್ಯಾಂಕ್ ಆಫ್ ರಿವರ್ ಭೀಮಾ. ಈಗ ನಿಮಗೆ ಬರ್ತದೆ ಆ ಪದವನ್ನು ಇಲ್ಲಿ ಹೇಳಿದ್ರೆ ಸರಿ ಆಗ್ತದೆ ಗೊತ್ತಿಲ್ಲ. ಭೀಮಾ ತೀರದ ಹಂತಕರು ಅಂತೇಳಿ ಯಾರೋ ಒಬ್ರು ಬರೆದ್ರು. ನಾನು ಭೀಮಾ ತೀರದ ಸಂತರು, ಭೀಮಾ ತೀರದ ಜಾನಪದ ರಶ್ಮಿಗಳು, ಭೀಮಾ ತೀರದ ಜನರ ಗಟ್ಟಿ ಬದುಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಆ ಭೀಮಾ ತೀರಕ್ಕೆ ಭಾಳ ಒತ್ತು ಕೊಟ್ಟುದರಿಂದ ಆ ಭೀಮಾ ತೀರದಲ್ಲಿ ಒಳ್ಳೊಳ್ಳೆ ಜನರದಾರ, ಸಂತರದಾರ, ಶರಣರದಾರ, ಶಿವಯೋಗಿಗಳದಾರ, ಶ್ರೀರಂಗರಂಥ ನಾಟಕಕಾರದಾರ, ಇಂಥವ್ರ ಬಗ್ಗೆ ನಮ್ಮ ಮಕ್ಕಳಿಗೆ ತಿಳಿಸ್ಬೇಕು ಅನ್ನುವಂಥ ನನ್ನ ಮುಖ್ಯ ಗುರಿ. ಇಂಥವ್ರನ್ನ ಯಾಕೆ ನಾವು ನೋಡಂಗಿಲ್ಲ ಅನ್ನುವಂಥ ಮಾತನ್ನು ಆ ಬೇರೆ ವಿಷಯ ನೋಡೋರಿಗೆ ನಾನು ಪ್ರಶ್ನೆ ಮಾಡೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇಂಥ ಅತ್ಯದ್ಭುತವಾದ ವಿಚಾರಗಳು ಭೀಮಾ ತೀರದೊಳಗದಾವು. ಭೀಮಾ ತೀರ ಅಂದ್ರೆ ಅದೊಂದು ಒಂದಿಟ್ಟು ದಕ್ಷಿಣ ಕರ್ನಾಟಕದಲ್ಲಿ ಬೇರೆ ಆಗ್ಯದ. ಅಲ್ಲಿ ಭೀಮಾ ತೀರದಲ್ಲಿ ದೊಡ್ಡ ದೊಡ್ಡ ಸಂತರದಾರ, ದೇಶ ಕಟ್ಟಿದವರದಾರ, ನಾಡು ಕಟ್ಟಿದವರದಾರ, ಜನರ ಮನಸ್ಸನ್ನು ಬೆಚ್ಚವರದಾರ, ಬೀಳುತ್ತಿರುವ ಬದುಕನ್ನು ಕಟ್ಟೋರದಾರ ಅನ್ನುವಂಥ ವಿಚಾರವನ್ನು ನನ್ನ ಭೀಮಾ ತೀರದ ರಶ್ಮಿಗಳಲ್ಲಿ, ಜಾನಪದ ಹಾಡುಗಳಲ್ಲಿ, ಜಾನಪದ ಕಥೆಗಳಲ್ಲಿ, ಜಾನಪದ ಭಾಷಣಗಳಲ್ಲಿ ಹೇಳಿ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಇವುಗಳ ಜೊತೆಗೆ ತಾವು ಹಲವಾರು ಸಂಘ ಸಂಸ್ಥೆಗಳಲ್ಲೂ ಕೂಡ ಪದಾಧಿಕಾರಿಗಳಾಗಿ ಕೆಲಸವನ್ನ ಮಾಡ್ತಾ ಹೋಗ್ತೀರಿ. ನಿಮ್ಮ ಅವಧಿಯಲ್ಲಿ ಏನಾದರೂ ಹೊಸ ಥರದ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ರೆ ಹೇಗೆ? ಬಹಳಷ್ಟು ಕಾರ್ಯಕ್ರಮಗಳನ್ನು ನಮ್ಮ ಭಾಗದಲ್ಲಿ ಮಾಡೆವು. ಜಾನಪದ ಸಮ್ಮೇಳನಗಳು ಮಾಡೆವು. ಕನ್ನಡ ಭಾಷೆಯ ಬೆಳವಣಿಗೆ ಬಗ್ಗೆ ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಡೆವು. ಮತ್ತು ಬೇರೆ ಬೇರೆ ವಿಚಾರ ಸಂಕಿರಣಗಳು ಮಾಡೆವು. ಅಲಕ್ಷಿತ ಸಾಹಿತಿಗಳನ್ನು ಕರೆಸಿ ಅವರಿಂದ ಉಪನ್ಯಾಸ ಏರ್ಪಡಿಸೆವು. ಕನ್ನಡವನ್ನು ಗಡಿಯಾಚೆ ಬೆಳೆಸೋದು ಹೇಗೆ, ಕನ್ನಡವನ್ನು ಗಡಿಯಾಚೆ ಬೆಳೆಸಬೇಕಾದ್ರೆ ನಾವು ಮದುವೆಯಾಗಿ ಹೋಗುವಂಥ ನನ್ನ ತಂಗಿದರಿಗೆ, ನನ್ನ ಮಕ್ಕಳಿಗೆ ನಾ ಏನು ಹೇಳೋದು, ನಿನ್ನ ಊರಿನ ಜಾನಪದ ಹಾಡನ್ನು ಒಯ್ದು ನೀನು ಮಹಾರಾಷ್ಟ್ರದಲ್ಲಿ ಹಾಡು, ನಿನ್ನ ಊರಿನ ಜಾನಪದ ಹಾಡನ್ನು ಒಯ್ದು ನೀನು ತಮಿಳುನಾಡಿನಲ್ಲಿ ಹಾಡು. ಆ ತಮಿಳುನಾಡಿನ ಭಾಗದಲ್ಲಿ, ಮಹಾರಾಷ್ಟ್ರದ ಭಾಗದಲ್ಲಿ, ಆಂಧ್ರದ ಭಾಗದಲ್ಲಿ ಇರುವಂಥ ಕನ್ನಡ ತಂಗಿಯರು, ಕನ್ನಡ ಅಕ್ಕಂದಿರು ಜಾನಪದ ಹಾಡನ್ನು ಒಯ್ಯವ. ನಿನ್ನ ಹಾಡನ್ನು ಅಲ್ಲಿ ಹೋಗಿ, ನಿನ್ನ ಮಾತೃಭಾಷೆ ತಮಿಳು ಆಗಲ್ಲಕ್ಕೆ ಅಲ್ಲಿ ಹೋಗಿಂದ, ಆದರೆ ನಿನ್ನ ಮೂಲತಃ ಮಾತೃಭಾಷೆ ಕನ್ನಡದ. ಇಲ್ಲಿಯ ನೋಡು ಎಂಥ ಅತ್ಯದ್ಭುತವಾದ ತಿರುಪತಿಗಳದವನ್ನ ನಾ ಒಂದು ತಿರುಪತಿ ಹೇಳ್ಬೇಕಂತಂದ್ರೆ ನಿಮ್ಗೆ, ಬಾಗೋಡಿ ಎಂಬುದು ಬಾಲ್ಯಾರ ಪಟ್ಟಣ, ಮ್ಯಾಗ ಬಸವನ ಅವರ ಅರಮನೆ, ಮ್ಯಾಗ ಬಸವನ ಅರಮನೆಯೊಳಗೆ ಹಿಂಗೆ ಅತ್ಯದ್ಭುತವಾದ ತಿರುಪತಿಗಳು ನಮ್ಮ ಇದರಲ್ಲಿ ಅದಾವ. ಆ ತಿರುಪತಿಗಳನ್ನು ನೀನು ಅಲ್ಲಿ ಹಾಡೋದ್ರ ಮುಖಾಂತರ, ಅಲ್ಲಿ ಹೇಳೋದ್ರ ಮುಖಾಂತರ ಕನ್ನಡವನ್ನು ಹೀಗೆ ಬೆಳೆಸಬಹುದು ಅನ್ನುವಂಥ ಒಂದು ಸಣ್ಣ ಉದಾಹರಣೆಯನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತಿದ್ದೆವು. ತಮಗೆ ಯಾವ ಯಾವ ಪ್ರಶಸ್ತಿಗಳು ಬಂದಿದೆ? ಗೋರೂರು ಪ್ರಶಸ್ತಿ ಭಾಳ ಖುಷಿಯಿಂದ ನಾನು ತೊಗೊಂಡೆ. ಆಮೇಲೆ ಮಹಾರಾಷ್ಟ್ರದೊಳಗೆ ಕನ್ನಡ ಸಂಘದವರು ಒಂದಿಷ್ಟು ಪ್ರಶಸ್ತಿಯನ್ನು ಕೊಟ್ಟರು, ಮತ್ತು ಕುವೆಂಪು ಶ್ರೀ ಪ್ರಶಸ್ತಿಯನ್ನು ಕೊಟ್ಟರು, ಯುವ ಲೇಖಕರು ವೇದಿಕೆ ಗೆಳೆಯರು ಯುವ ಶ್ರೇಷ್ಠ ಸಾಹಿತ್ಯವನ್ನು ಪ್ರಶಸ್ತಿ ಕೊಟ್ಟರು, ಮತ್ತು ಸಂಕ್ರಮಣ ಸಾಹಿತ್ಯ ಪ್ರಶಸ್ತಿಯವರು ಕಥಾ ಪ್ರಶಸ್ತಿಯನ್ನು ಕೊಟ್ಟರು. ಮೊನ್ನೆನೇ ವಿಜಯವಾಣಿಯವರು ನನ್ನೊಂದು ಹುಟ್ಟುಗೂಡರ ಚಾಳಿಸ್ ಕಥೆಗೆ ಭಾಳ ಖುಷಿಯಿಂದ ಅವರು ಭಾಳ ಅತ್ಯದ್ಭುತವಾದ ಸುಮಾರು 2000 ಕಥೆಗಾರರು ಭಾಗವಹಿಸಿದ ಕಥೆಯಲ್ಲಿ ನಂದು ಸಮಾಧಾನಕರ ಬಹುಮಾನ ಹುಟ್ಟುಗೂಡರ ಚಾಳಿಸ್ ಕಥೆಗೆ ಸಿಕ್ತು. ಮತ್ತು ನಮ್ಮ ಚಂದ್ರಶೇಖರ ಪಾಟೀಲ್ರದಾಗಲಿ, ಮಹಾರಾಷ್ಟ್ರದ ಕಥಾ ಸಂಕಲನದ ಸಂಘಟನೆಗಳಾಗಲಿ, ಬೇರೆ ಬೇರೆ ಸಂಘಟನೆಗಳು ನನಗೆ ಪ್ರಶಸ್ತಿಯನ್ನು ಕೊಟ್ಟು ಸ್ವೀಕಾರ ಮಾಡ್ಯವು. ಬೇರೆ ಮಾತು. ಆ ನಂತರ ಈಗ ತಮಗೆ ನಿಮ್ಮ ಕುಟುಂಬದ ಬಗ್ಗೆ, ನಿಮ್ಮ ಮಕ್ಕಳು, ನಿಮ್ಮ ಫ್ಯಾಮಿಲಿ ಬಗ್ಗೆ ತಿಳಿಸಿ. ನನ್ನ ಜೀವನದ ಭಾಳಷ್ಟು ಸಾಹಿತ್ಯಕ ಚಟುವಟಿಕೆಗೆ, ನನ್ನ ಇಲಾಖೆ ಚಟುವಟಿಕೆಗೆ ಅಷ್ಟೇ ನಾನು ಸೀಮಿತ. ನಮ್ಮ ಮನೆ ಎಲ್ಲ ಚಟುವಟಿಕೆಗಳು ನಮ್ಮ ಶ್ರೀಮತಿಯವರು ವಿಮಲಾ ಬೈಚ್ಬಾಳ್ ಅವರು, ನಮ್ಮ ಮಕ್ಕಳು, ನನ್ನ ಅಣ್ಣನ ಮಕ್ಕಳು ಎಲ್ಲ ನನ್ನ ಬಂಧುಗಳು ನೋಡ್ಕೊಂಡು ಹೋಗ್ತಾರೆ. ನನ್ನ ಡ್ಯೂಟಿ ಆದ ಕೂಡಲೇ ಉಳಿದ ಟೈಮ್ದೊಳಗೆ ನಾನು ಸಾಹಿತ್ಯ ಕೆಲಸ ಮಾಡೋದು. ಡ್ಯೂಟಿ ಸಂದರ್ಭದೊಳಗೆ ಒಂದೊಂದು ಸಲ ಒಂದು ದನ ನೋಡೋಕೆ ಅಡವಿಗೆ ಹೋಗಿರ್ತೀನಿ. ಅಲ್ಲಿ ಒಬ್ಬ ಜಾನಪದದ ಹಾಡನ್ನು ಹೇಳುವಂಥ ರೈತ ಸಿಕ್ಕರೆ ಅದನ್ನು ಹೋಗಿ ಕ್ಯಾಸೆಟ್ ಮಾಡ್ಕೊಳ್ಳೋದು, ಅದ್ರ ಬಗ್ಗೆ ವಿಚಾರ ಸಂಕಿರಣ ಏರ್ಪಡಿಸೋದು. ಆ ಹಾಡು ಭಾಳಷ್ಟು ಜನರಿಗೆ ಗೊತ್ತಿಲ್ಲ, ಆ ಹಾಡನ್ನು ತಿಳಿಸ್ಬೇಕನ್ನುವಂಥ ವಿಚಾರವನ್ನು ಮತ್ತೊಂದು ಕಾಲೇಜಿನಾಗ ಹೋಗಿ ಒಬ್ಬ ಹೇಳ್ತಾನೆ, ರೇಷ್ಮೆ ಪಡ್ಕದ ಮುತ್ತೆ ಜರದ ರುಮಾಲ್ದವರು, ಕೊರದ ಇವತ್ತಿಯವರು, ನೆರದ ಮಂದ್ಯಾಗ ಕುಂತ ನ್ಯಾಯ ಮಾಡ್ತಾರೆ ಟಿಮ್ 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 ಅಂದ್ರೆ, ಆವಾಗಿನ ತಾಯಂದಿರಿಗೂ ತಮ್ಮ ಗಂಡನ ಹೆಸರು ಹೇಳ್ಬೇಕಾದ್ರೆ ಹೆಂಗೆ ಹೇಳ್ತಿದ್ರು ಅಂದ್ರೆ, ಗಂಡ ಭಾಳ ಶ್ರೀಮಂತ ಇದ್ದ, ಭಾಳ ದೊಡ್ಡ ವ್ಯಕ್ತಿ ಇದ್ದ, ಅವ 4 ಮಂದಿಯಾಗಿ ಇರ್ತಿದ್ದ ಅನ್ನೋದಕ್ಕೆ ಜರದ ರುಮಾಲ್ದವರು,
ಕೊರದ ಇವತ್ತಿಯವರು ನ್ಯಾರದ ಮಂದಿ ಕುಂತ ನ್ಯಾಯ ಮಾಡ್ತಾರೆ ಟಿಮ್ ಅಂದ್ರೆ ನನ್ನ ಗಂಡ ಇಂಥ ಸಮಾಜದೊಳಗಿದ್ದ ಜರದ ರುಮಾಲ್ದಾವ ಇದ್ದ ಕೊರದ ಇವತ್ತಿಯವ ಇದ್ದ 4 ಮಂದಿ ಕುಂತ ಹೌದು ಅನ್ಸ್ಕೋತಿದ್ದ ಹಿಂಗೆ ಒಡಪು ಹೇಳಿ ಅವರು ನನ್ನ ಆ ರೈತ ತಾಯಿ ನನ್ನನ್ನು ಆಕರ್ಷಣೆ ಮಾಡಿದಾಗ ನಮ್ಮ ಜನಪದದಲ್ಲಿ ಎಂಥ ಅದ್ಭುತವಾದ ಶಕ್ತಿ ಅದಾವಲ್ಲ, ಎಷ್ಟು ಎಮ್ಮೆ ಕಲ್ತರೂ ಆ ಒಂದು ತ್ರಿಪದಿ ಬರೆಯೋಕ್ಕಾಗೋದಿಲ್ಲಲ್ಲ ನಮ್ಮ ಈಗಿನವರಿಗೆ. ಅಂತ ತ್ರಿಪದಿ ಹಾಡುಗಳಾಗಲಿ ಇವುಗಳನ್ನು ನಾನು ಹೇಳ್ಕೊಂಡು ನಾನು ಮನೆಗೆ ಬಂದು ಡ್ಯೂಟಿ ಮುಗಿಸಿದ್ದು ಬಂದು ಇದೊಂದು ಹಾಡದ ಇದನ್ನು ಕ್ಯಾಶೆಟ್ ಮಾಡಿಸ್ತೀನಿ ಅಂತ ಹೊಳ್ಳಿ ನಾನು ಕ್ಯಾಶೆಟ್ ಮಾಡ್ಸೋಕೆ ಹೋದ್ರೆ ನನ್ನ ಮನೆಯ ಸಮಸ್ಯೆಗಳನ್ನು ನಮ್ಮ ಶ್ರೀಮತಿಯವರು, ನಮ್ಮ ಮಕ್ಕಳು, ನಮ್ಮ ಅಣ್ಣನ ಮಕ್ಕಳು, ನಮ್ಮ ಬಂಧುಗಳೆಲ್ಲ ಮಾಡಿಕೊಡ್ತಿದ್ರು. ಈ ರೀತಿಯಾಗಿ ಅವರು ಸಹಕಾರ ಕೊಟ್ಟರಂತೆ ನಾನು ಇಲ್ಲಿವರೆಗೂ ಯಶಸ್ವಿಯಾಗಿ ನೌಕರಿ ಮಾಡೋಕೆ, ಯಶಸ್ವಿಯಾಗಿ ಸಾಹಿತ್ಯಕ್ಕೆ ಚಟುವಟಿಕೆ ಮಾಡೋಕೆ ಅನುಕೂಲ ಆಗ್ಯದ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ. ಕೊನೆಯದಾಗಿ ನಿಮ್ಮ ಮುಂದಿನ ಯೋಜನೆಗಳೇನು? ನಮ್ಮ ಮುಂದಿನ ಯೋಜನೆಗಳು ಕನ್ನಡ ಸಾಹಿತ್ಯವನ್ನು ನೀವು ಅಂದಂಗ ಕನ್ನಡ ಸಾಹಿತ್ಯ ಚಲಿಸುವ ಭಾಷೆ ಆಗಬೇಕು, ಕನ್ನಡ ಸಾಹಿತ್ಯ ಉದ್ಯೋಗ ಕೊಡುವ ಭಾಷೆ ಕನ್ನಡ ಆಗಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಯಾಕೆ ಬೇರೆ ಭಾಷೆಗೆ ನೋಡ್ರಿ, ಈಗ ಕನ್ನಡವನ್ನು ಓದ್ಕೊಂಡು ಎಷ್ಟು ಜನ ದೊಡ್ಡ ವ್ಯಕ್ತಿಗಳಾಗಿಲ್ಲ, ನಾವು ಅವ್ರು ನಮಗೆ ಆದರ್ಶ ಆಗಬೇಕು. ನಮ್ಮ ರಾವ್ ಅವರು ಇವತ್ತು ಭಾರತ ರತ್ನ ಪ್ರಶಸ್ತಿ ತಗೊಂಡ್ರು, ಅವರು ಕನ್ನಡ ಹೈಸ್ಕೂಲ್ ಕನ್ನಡದಲ್ಲಿ ಕಲ್ತರು. ಬಹಳಷ್ಟು ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು ಕೂಡ ಹೈಸ್ಕೂಲ್ನಲ್ಲಿ ಕನ್ನಡ. ಆ ಇಂಗ್ಲೀಷ್ ಭಾಷೆ ನಮಗಿರಲಿ, ಇಂಗ್ಲೀಷ ನಮ್ಮ ಮನೆಯ ಭಾಷೆ ಕನ್ನಡ, ಆದರೆ ಇಂಗ್ಲೀಷ್ ನಮ್ಮ ನಾಲೆಜ್ ಇರಲಿ. ಹಂಗೆ ಕನ್ನಡ ಬೆಳಿಬೇಕಾದ್ರೆ ನಮ್ಮ ಮಕ್ಕಳಿಗೆ ಈ ಆಡು ಭಾಷೆ ನಮ್ಮ ತಾಯಿ ಭಾಷೆಯಲ್ಲೇ ಕನ್ನಡವನ್ನು ಕಲಿಸಬೇಕು ಅನ್ನುವಂಥ ಆಂದೋಲನ ಹಾಕೋಬೇಕು. ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಯಲ್ಲಿ ಒಂದು ಅಕಾಡೆಮಿಕ್ ಆಗಿ ನಡೆಯುವಂಥ ಕಾರ್ಯಕ್ರಮ ಬಿಟ್ಟು ಗ್ರಾಮೀಣ ಭಾಗದಲ್ಲಿ ಕನ್ನಡಕ್ಕೆ ಏನು ತೊಂದರೆ ಅದ, ನಗರದಲ್ಲಿ ಕನ್ನಡಕ್ಕೆ ಏನು ತೊಂದರೆ ಅದ. ಬಹುಶಃ ಇವತ್ತಿನ ಬೆಂಗಳೂರಾಗಲಿ ಬೇರೆ ಬೇರೆ ದೊಡ್ಡ ದೊಡ್ಡ ನಗರಗಳಲ್ಲಿ ಯಾಕೆ ಕನ್ನಡ ಸ್ವರ್ಗ ಆಗ್ತೈತೆ? ನಿಮ್ಮ ಭಾಷಣ ಬಹಳ ಅದ್ಭುತವಾಗಿತ್ತು. ನಿಮ್ಮ ಒಂದು ಪರಿಚಯ ಅಂದರೆ ನಿಮ್ಮ ಒಂದು ಅನುಭವವನ್ನು ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದೀರಿ. ಸಮಯ ಮುಗಿತಾ ಇದೆ, ಹಾಗಾಗಿ ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟು ಹೊತ್ತು ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ದೂರದರ್ಶನ ಹಾಗೂ ಚಂದನ ವಾಹಿನಿ ಪರವಾಗಿ ತಮಗೆ ಅನಂತ ಧನ್ಯವಾದಗಳು ಸರ್. ತಮಗೂ ನಮಸ್ಕಾರ.